ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ RAPCMSನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಯವಂತರಾವ್ ಪತ್ತಂಗೆ ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ವಹಿಸಿಕೊಳ್ಬೇಕಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾಗಿರ್ತಕ್ಕಂಥ SG ಕಲ್ಲೈಸ್ವಾಮಿ ಸರ್ ಕೂಡ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ರಾಯಚೂರು ಜಿಲ್ಲೆಗೆ 3 ಜನ ಸಹಕಾರಿ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಕ್ಕಂಥ ಶ್ರೀ ಶಿವರಾಜ್ ಬಿ ಪಾಟೀಲ್ ಸರ್ ಅವರು ಕೂಡ ವೇದಿಕೆ ಮೇಲೆ ಅತಿಥಿಗಳಾಗಿ ವಹಿಸ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ವಹಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಆಗಮಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ನಿಧಿಮತಿ ಕಸ್ತೂರಮ್ಮ ಇವರು ಕೂಡ ವೇದಿಕೆ ಮೇಲೆ ಆಗಮಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ತಾಯಮ್ಮ ಇವರು ಕೂಡ ಎಲ್ಲ ಆಗಮಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆಡಿಸ್ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತಾನೆ ಆದರದಿಂದಲಿ ಸಾಧು ವಂದಿತಾನೆ ಆದರದಿಂದಲಿ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಪಾಶಾಂಕುಶೇಧರ ಪರಮ ಪವಿತ್ರ ಪಾಶಾಂಕುಶೇಧರ ಪರಮ ಪವಿತ್ರ
ಶ್ರೀ ಹನುಮಂತ್ ಅದೇ ರೀತಿಯಾಗಿ ಸಹಕಾರ ಪಿತಾಮಹರಾದಂತಹ ಶ್ರೀ ಸಣ್ಣಮ್ಮನಗೌಡ ಸಿದ್ಧ ಹೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸಹಕಾರ ಸಪ್ತಾಹದ ಶುಭಾಶಯಗಳು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಿಜಯಕುಮಾರ್ ಶಾಂತಗಿರಿ ಸೋದರರೇ ಹಾಗೂ ಇವತ್ತು RFMSನ ಅಧ್ಯಕ್ಷರಾದಂಥ ಜಯವಂತರಾವ್ ಪತಂಗಿ ಅವರೇ, ಕಲ್ಲಯ್ಯ ತಾತ್ನವರೇ ಹಾಗೂ ವೆಂಕಟೇಶ್ ನಾಯ್ಕರೇ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಸಹಕಾರ ರತ್ನಗಳಾದಂಥ ಮಲ್ಲನಗೌಡ ಪಾಟೀಲ್ರೇ, ಮುಜುಬುದ್ದೀನ್ ಅಣ್ಣನವರೇ ಹಾಗೂ ಶಿವರಾಜ್ ಪಾಟೀಲ್ ಅವರೇ ಹಾಗೂ ನಮ್ಮ RFMSನ ನಿರ್ದೇಶಕರಾದ ಶರ್ಬನ್ಗೌಡ್ರೆ ಹಾಗೂ ಯರಗೇರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರೇ ಹಾಗೂ ಎಲ್ಲ ಸಹಕಾರಿಗಳೇ, ಇವತ್ತಿನ ದಿನ 71ನೇ ಸಹಕಾರ ಸಪ್ತಾಹದ ಸಮಾರೋಪಕ್ಕೆ ನಮ್ಮನ್ನು ಕರೆದು ನೀವು ಸನ್ಮಾನ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನಾನು RDC ಬ್ಯಾಂಕಿನ ಪ್ರತಿನಿಧಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮ RDC ಬ್ಯಾಂಕು ರೈತರ ಸಲುವಾಗಿ ಈ ಹೊಸ ವರ್ಷ ಇದೇ ಯರಗೇರದಲ್ಲಿ ನನ್ನ ಹೋದ ಸಲ ಸಹಕಾರ ಸಪ್ತಾಹಕ್ಕೆ ಬಂದಾಗ ಈ ಅಧ್ಯಕ್ಷರು ಒಂದು ಸಜೆಷನ್ ಕೊಟ್ಟಿದ್ದರು. ಈ ಒಕ್ಕೂಟ ಅಧ್ಯಕ್ಷರು ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಾಗಲಕೋಟೆ ಮತ್ತು ತುಮಕೂರಲ್ಲಿ ಸಹಕಾರ ಸಂಘಗಳ ಸದಸ್ಯರು ಯಾರಾದರೂ ಸತ್ತರೆ ಸಾಲಗಳಲ್ಲಿ ಮನ್ನಾ ಮಾಡ್ತೀವಿ ಅಂತ, ಮನ್ನಾ ಮಾಡ್ತಾರ, ನೀವ್ಯಾಕೆ ಮಾಡಬಾರ್ದು ಅಂತ ಅದನ್ನು ನಮ್ಮ ಮೀಟಿಂಗ್ನಲ್ಲಿ ಇಟ್ಟು ನಾವು ಪಾಸ್ ಮಾಡಿದ್ದೀವಿ. ಸೆಪ್ಟೆಂಬರ್ ತಿಂಗಳಿಂದ ಯಾರೇ ಸಹಕಾರ ಸದಸ್ಯರು ಸತ್ತರೆ, ಸಹಕಾರ ಸಂಘಗಳ ಸದಸ್ಯರು ಸತ್ತರೆ 50,000ವರೆಗೂ ಸಹಕಾರ ಸಂಘದ ಸದಸ್ಯರ ಸಾಲ ಮನ್ನಾ ಆಗ್ತದೆ. 50,000ಕ್ಕಿಂತ ಮೇಲೆ ಇದ್ದರೆ 1,00,000 ಸಾಲ ಇತ್ತಂದರೆ ನೀವು 50,000 ಕಟ್ಟಿದರೆ ಇನ್ನು ಉಳಿದ 50,000 ನಮ್ಮ ಬ್ಯಾಂಕ್ನವರು ಮನ್ನಾ ಮಾಡ್ತಾರೆ. ಅದು ಈ ಯೋಜನೆಯನ್ನು ಈ ಯರಗೇರಲಿಂದೇ ನಾವು ಹೇಳಿದ್ದು ಅವತ್ತು ಬಂದಾಗ ಅದನ್ನು ಈ ಕಾರ್ಯರೂಪಕ್ಕೆ ಬಂದದಂತ ನಾನು ಭಾಳ ಖುಷಿಲಿಂದ ಹೇಳಕ್ಕೆ ಬಯಸ್ತೇನೆ. ಆಮೇಲೆ ನಾವು ಈ ಸಹಕಾರ ರತ್ನಗಳು, ಸಹಕಾರ ಸಂಘಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಯಾಕಂದರೆ ನಾವು ಮೊನ್ನೆ ಸಹಕಾರ ರತ್ನ ಸಮಾರಂಭಕ್ಕೆ ಬಾಗಲಕೋಟೆಗೆ ಹೋಗಿದ್ವಿ. ಒಂದೊಂದು ಕಿಲೋಮೀಟ್ರಿಗೆ 3 ಸಹಕಾರ ಸಂಘಗಳು, ಸೌಹಾರ್ದ ಬ್ಯಾಂಕ್ಗಳು ನಮ್ಮ ಕಣ್ಣಿಗೆ ಬೀಳ್ತಿದ್ವು. ಇನ್ನೂ ಆ ರೀತಿ ನಮ್ಮ ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಸಹಕಾರ ಸಂಘಗಳ ಬೆಳವಣಿಗೆ ಆಗಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘಗಳ ಹೆಚ್ಚಿನ ಸಹಕಾರ ಸಂಘಗಳು ಆದರೆ ಈ ಗ್ರಾಮಗಳು ಆಗಲಿ, ಜಿಲ್ಲೆ ಆಗಲಿ, ದೇಶ ಆಗಲಿ ಅಭಿವೃದ್ಧಿ ಹೊಂದಕ್ಕೆ ಸಹಕಾರಿ ಆಗ್ತದ. ಅದಕ್ಕಾಗಿ ಹೆಚ್ಚಿನ ಸಹಕಾರ ಸಂಘಗಳು ಬೆಳವಣಿಗೆ ಆಗಬೇಕು. ಯಾಕಂದರೆ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ 6.5 ಕೋಟಿ 7 ಕೋಟಿ ಜನಸಂಖ್ಯೆ ಅದ. ಇಲ್ಲಿ ನಾವು ವಿವಿಧ ರೀತಿ 47,000 ಸಹಕಾರ ಸಂಘಗಳವ ಈಗ ಇಲ್ಲಿ ಕರ್ನಾಟಕದಲ್ಲಿ. ಅವು ಬ್ಯಾಂಕ್ಗಳಾಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು, ಹಾಲು ಒಕ್ಕೂಟ ಆಗಿರ್ಬೋದು, ಯಾವೇ ಆಗಿರ್ಬೋದು. ಅದರ ಸದಸ್ಯರ ಸಂಖ್ಯೆ 2,63,00,000 ಅದ. ಅಂದರೆ ಇನ್ನೂ 7 ಕೋಟಿ ಅಂದರೆ ಇನ್ನೂ ನಾವು 50% ನಾವು ಮುಟ್ಟಿಲ್ಲ. ಯಾಕಂದರೆ 50% ಮುಟ್ಟಿದರೆ ನಮಗೆ ಯಶಸ್ವಿನಿ ಸೌಲಭ್ಯ ಸಿಗ್ತದ. ಯಾಕೆ ಯಾವುದೇ ಒಂದು ಸಹಕಾರ ಸಂಘದ ಸದಸ್ಯರಾದರೆ ನಿಮಗೆ ಯಶಸ್ವಿನಿ ಮಾಡಿಸೋಕೆ ಅನುಕೂಲ ಆಗ್ತದ. ಅದಕ್ಕಾಗಿ ಹೆಚ್ಚಿನ ಸಹಕಾರ ಸಂಘಗಳು ಉಟ್ಕೋಬೇಕು. ಅದೇ ರೀತಿ ಸಹಕಾರ ಸಂಘಗಳಲ್ಲಿ ನೀವು ಸದಸ್ಯತ್ವವನ್ನು ನೋಂದಾಯಿಸಬೇಕು. ನೋಂದಾಯಿಸಿದರೆ ನಿಮಗೆ ಯಶಸ್ವಿನಿ ಅನುಕೂಲ ಸಿಗ್ತದ. ಎಲ್ಲ ರೀತಿಯ ಅನುಕೂಲ ಆಗ್ಬೇಕಂದ್ರೆ ಸಾಲ ಸಿಗ್ತದ. ಅದ್ರಾಗ ವಿಶೇಷವಾಗಿ ಬಡ್ಡಿಯಲ್ಲಿ ಸಾಲ ಸಿಗ್ತದೆ. ನಮ್ಮ ಬ್ಯಾಂಕು ಬಡ್ಡಿಯಲ್ಲಿ ಸಾಲ ಕೊಡ್ತದೆ 3 ಲಕ್ಷ. ಈಗ ಸರ್ಕಾರದವ್ರು 5 ಲಕ್ಷದವರೆಗೆ ಮಾಡ್ಯಾರ.
ನಿಮ್ಮ ಹೊಲ ಇತ್ತಂದರೆ 5 ಲಕ್ಷದವರೆಗೂ ಸಹ ಕೊಡ್ತಾರ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲ ಸೌಲಭ್ಯವನ್ನು ನೀವು ಹೆಚ್ಚಿನ ಸೊಸೈಟಿಗಳಲ್ಲೇ ಪಡ್ಕೊಂಡ್ರೆ ನೀವು ಉದ್ಧಾರ ಆಗಿ ಚಾನ್ಸ್ ಅದ. ಯಾಕೆ ಹೊರಗೆ ಹೋಗಿ ಸಾಲ ತಗೊಂಡ್ರೆ ನಿಮ್ಗೆ 2 ರೂಪಾಯಿ ಬಡ್ಡಿ ಅಂದ್ರೆ ವರ್ಷಕ್ಕೆ 1,24,000 ಕೊಡಬೇಕು. ಒಬ್ಬ ಬಡವ 24,000ದಾಗ ತನ್ನ ಮನೆ ಖರ್ಚೇ ಹೊಂಟೋಗ್ತದ. ಅದಕ್ಕಾಗಿ ಸಹಕಾರ ಸಂಘಗಳಲ್ಲೇ ಸಾಲ ಮಾಡಿರಿ. ಖಾಸಗಿ ಬ್ಯಾಂಕ್ಗಳಲ್ಲಿ ಖಾಸಗಿ ಜನರ ಹತ್ರ ಹೋಗಿ ಸಾಲ ಮಾಡಿದರೆ ಹೆಚ್ಚಿನ ತೊಂದರೆ ಸಿಗಬಿಡ್ತೀರಿ. ಅದಕ್ಕಾಗಿ ದಯಮಾಡಿ ಎಲ್ಲ ರಿನ್ಯೂವಲ್ ತಪ್ಪದೇ ಮಾಡಿರಿ. ರಿನ್ಯೂವಲ್ ಮಾಡದೇ ಇದ್ದರೆ ನಿಮಗೆ ಆ ಬಡ್ಡಿ ಬೀಳ್ತದ. ಬಡ್ಡಿ ಬಿದ್ದರೆ ಬ್ಯಾಂಕ್ ಯಾವತ್ತೂ ಮನ್ನಾ ಮಾಡಂಗಿಲ್ಲ. ಮನ್ನಾ ಆಗ್ತದ ಅಂತ ತಲೆಗೆ ಇಟ್ಕೊಂಡು ನೀವು ಸಾಲ ಕಟ್ಟೋದು ಬಿಟ್ರಿ ಅಂದರೆ 5 ವರ್ಷ ನೀವು ಸಾಲ ಕಟ್ಟೋದು ಬಿಟ್ರಿ ಅಂದರೆ ಇಲ್ಲಿ ಲಕ್ಷ ರೂಪಾಯಿ ಬಡ್ಡಿ ಏರ್ಕೊಂತ ಹೋಗ್ತದ. ಅಲ್ಲಿ ಹೋಗಿ ನೀವು ಖಾಸಗಿ ವ್ಯಕ್ತಿಗಳಲ್ಲಿ ಸಾಲ ಮಾಡ್ತೀರಿ, ಅದರ ಬಡ್ಡಿನೂ ಕಟ್ತೀರಿ, ಇಲ್ಲಿ ಬಡ್ಡಿನೂ ಆಗ್ತದ. ಅದಕ್ಕಾಗಿ ದಯಮಾಡಿ ಸಮಯಕ್ಕೆ ರಿನ್ಯೂವಲ್ ಮಾಡಿರಿ. ಮಾಡಿದರೆ ಬ್ಯಾಂಕು ಉದ್ಧಾರ ಆಗ್ತದ, ನಿಮ್ಮ ಸೊಸೈಟಿಯೂ ಉದ್ಧಾರ ಆಗ್ತದ, ನೀವು ಉದ್ಧಾರ ಆಗ್ತೀರಿ ಅಂತೇಳಿ ನಾನು 2 ಮಾತಾಡಲು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕಂದರೆ ರಾಯಚೂರು ಜಿಲ್ಲೆಗೆ 3 ಸಹಕಾರ ರತ್ನಗಳನ್ನು ನಮ್ಮ ಮುಖ್ಯಮಂತ್ರಿಯವರು ಮತ್ತು KN ರಾಜಣ್ಣವರು ಸಹಕಾರ ಮಂತ್ರಿಗಳು ಮತ್ತು ಎಲ್ಲ ಜನ ಪ್ರತಿನಿಧಿಗಳ ಸಹಾಯದೊಂದಿಗೆ 3 ಪ್ರತಿಷ್ಠಿತ ಸಹಕಾರ ಪ್ರಶಸ್ತಿಯನ್ನು ಲಭಿಸಿದೆ. ಅವರು ಮಲ್ಲನಗೌಡ ಪಾಟೀಲ್ ಮರ್ಚೆಂಟ್ ಮಾಜಿ ಅಧ್ಯಕ್ಷರು RAPCMS, ಹಾಲಿ ನಿರ್ದೇಶಕರು ಮೊಹಮ್ಮದ್ ನಿಜಾಮುದ್ದೀನ್ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರ ಸಂಘ ಯರಗೇರ. ಅವರಿಗೂ ನಮಗೂ ವಿಶೇಷವಾದ ನಂಟಿದೆ. ಇವತ್ತು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಯಾವ ಸಂಸ್ಥೆಗೆ ಒಂದು 23 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ. ಆ ಸೊಸೈಟಿಯವರಿಗೆ ಅವ್ರ ತಂದೆಯವರು ಅಧ್ಯಕ್ಷರಾಗಿದ್ದರು, ನಾನು ಉಪಾಧ್ಯಕ್ಷನಾಗಿದ್ದೆ ಆ ಸಂಸ್ಥೆಗೆ. ಈ ಸಂದರ್ಭದಲ್ಲಿ ಅವರು ತಂದೆಯವರು ನಾನು ಇಸ್ಮಾಯಿಲ್ ಸಾಬ್ರನ್ನ ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಶಿವರಾಜ್ ಬಿ ಪಾಟೀಲ್ ನಿರ್ದೇಶಕರು ಈಶಾನ್ಯ ಕರ್ನಾಟಕ ವಾಲ್ಮೀಕಿ ಸಹಕಾರ ಸಂಘ ಮತ್ತು ನಮಗೆ ಬಹಳ ಆತ್ಮೀಯರವರು. ಬಹಳ ವರ್ಷದಿಂದ ಇಲ್ಲಿ RTO ಆಗಿದ್ದರು. ವೆಂಕಟೇಶ್ ನಾಯಕ್ ಹತ್ರ ಬರ್ತಿದ್ರು, ನಾವು ಅವ್ರ ಹತ್ರ ಓಡಾಡ್ತಿದ್ದೀವಿ. ಎಲ್ಲ ರೀತಿ ನಮಗೂ ಬಹಳ ಆತ್ಮೀಯರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ರೈತರ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಹಕಾರ ಸಂಘವನ್ನು ಪ್ರಪ್ರಥಮವಾಗಿ ಇಡೀ ದೇಶದಲ್ಲೇ, ನಾನು ಇಡೀ ದೇಶದಲ್ಲೇ ಸ್ಥಾಪನೆಯಾಗಿದ್ದು ಗದಗ ಜಿಲ್ಲೆಯಲ್ಲಿ. ಅದನ್ನ ಮಾಡಿದವರು ಸಹಕಾರ ಪಿತಾಮಹ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತ. ಇವರು ಕಣಗಿನಾಳ್ ಅಂತ ಒಂದು ಸಣ್ಣ ಊರಲ್ಲಿ 1904ರಲ್ಲಿ ದೇಶದಲ್ಲಿಯೇ ಪ್ರಥಮ ಒಂದು ಸಹಕಾರ ಸ್ಥಾಪನೆ ಆಯಿತು. ಅದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಅದನ್ನೆಲ್ಲರೂ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಸಹಕಾರ ರಂಗ ಬಹಳ ಒಳ್ಳೆಯ ರಂಗ. ಇದರ ಧ್ಯೇಯ ಏನಂದ್ರೆ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ, ಈ ಒಂದು ತತ್ವವನ್ನು ಅಳವಡಿಸಿಕೊಂಡು ಹೋಗಬೇಕು. ಮತ್ತು ಸಹಕಾರ ರಂಗದಲ್ಲಿ ಬಹಳಷ್ಟು ಫೆಸಿಲಿಟಿಗಳಿವೆ. ಈಗ ಸುಮಾರು ಈ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರು ಇಲ್ಲೇ ಇದ್ದಾರೆ. ಸುಮಾರು 700 ಕೋಟಿಯನ್ನು 1 ರಿಂದ 1.5 ಲಕ್ಷ ಜನಕ್ಕೆ ನಮ್ಮ ರಾಯಚೂರು ಬ್ಯಾಂಕ್ ಅವರು ನೀಡಿದ್ದಾರೆ. ಅಂದ್ರೆ 0% ಇಂಟ್ರೆಸ್ಟ್. ನೀವು 1 ಪೈಸನೂ ಅವರಿಗೆ ಇಂಟ್ರೆಸ್ಟ್ ಕೊಡ್ಬೇಕಾಗಿಲ್ಲ. ಅಂಥದನ್ನ ಅವರು ಮಾಡಿದ್ದಾರೆ. ನಾನು ರೈತರ ಪರವಾಗಿ ನಮ್ಮ ವಿಜಯ್ ಕುಮಾರ್ ಅವರಿಗೂ ಮತ್ತು ಬ್ಯಾಂಕ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಗುಂಪುಗಳನ್ನ ಮಾಡಿದೆ, ಅದನ್ನು ಕೂಡ ನೀವು ಲಾಭ
ತಗೊಳ್ಬಹುದು. ಇಡೀ ದೇಶದಲ್ಲಿ ಒಂದು ಹೆಸರುವಾಸಿಯಾದ ಸಂಸ್ಥೆ, ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮೊದಲು ಕಡಿಮೆ ಇತ್ತು, ಎಲ್ಲರೂ ಕಲಿತು ರೈತರೆಲ್ಲ ಅದಕ್ಕೆ ಗಮನ ಕೊಟ್ಟು ಹಾಲು ಉತ್ಪಾದನೆ ಹೆಚ್ಚಿಕೊಟ್ರು. ಇವರೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಚ್ಚಿಗಿದ್ದಾಗ ಹೋದ ಸಲ ಇದ್ದಾಗ ಅವ್ರಿಗೆ ಹೋಗಿ ನೀವು ಹೆಚ್ಚಿಗಾಗಿದೆ ಏನ್ ಮಾಡ್ತೀರಂದ್ರೆ ಅವರು ಒಂದು ಮಕ್ಕಳಿಗಾಗಿ ಒಂದು ಗ್ರಾಮವನ್ನು ಹಾಕಿ ಅದನ್ನು ವಿತರಣೆ ಮಾಡಿದರು. ಆಮೇಲೆ ಸಹಕಾರಿ ಕೋಆಪರೇಟಿವ್ ಸಂಸ್ಥೆ, ಅದು ಗೊಬ್ಬರ ಮಾರಾಟದಲ್ಲಿ ಅದು ಕೂಡ ಸುಮಾರು 60-30% ತಯಾರು ಮಾಡ್ತದೆ. ಇನ್ನೊಂದು ಸಹಕಾರ ನಾವು ಮೆಂಬರ್ ಆಗಿ ನಮ್ಮ ಏನಾದ್ರೂ ಹಣ ಹೆಚ್ಚಿಗಿದ್ರೆ ಡಿಪಾಸಿಟ್ 10% ಡಿವಿಡೆಂಟ್ ಅನ್ನು ಕೊಡ್ತಾರೆ ಅವರು. 20% ಅಂದ್ರೆ ಸಹಕಾರ ರಂಗ ಬಹಳ ಒಳ್ಳೆಯ ರಂಗ. ಈ ಸಹಕಾರ ರಂಗಕ್ಕೆ ಬಹಳ ಒತ್ತು ಕೊಟ್ಟಿದ್ರು. ಈ ಸಹಕಾರ ಏನಿದೆ, ಅವರು ಹುಟ್ಟುಹಬ್ಬ 14ರಿಂದ 20 ಕೊಡಬೇಕಾಗಿಲ್ಲ, ಫ್ರೀ ಆಗಿ ನಿಮಗೆ ಮೆಂಬರ್ಶಿಪ್ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಅದಕ್ಕೆ ಇದೆಲ್ಲ ತಾವು ಲಾಭ ಪಡಬೇಕು. ನನಗೂ ಯರಗೇರಿಗೆ ಬಹಳ ವಿಶೇಷವಾದ ನಂಟಿದೆ. 2 ಶಬ್ದದಲ್ಲಿ ಹೇಳಿ ನಾನು ಮುಗಿಸ್ತೀನಿ. ಸುಮಾರು 40 ವರ್ಷ ಕೆಳಗೆ ಡಾಕ್ಟರ್ ಶಂಕರಗೌಡ ಅಂತ ಇಲ್ಲಿ ಡಾಕ್ಟರ್ ಇದ್ರು. ಅವರ ಜೊತೆಗೆ ನಾನು ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಗೊಬ್ಬರದ ಅಂಗಡಿ ತೆಗೆದಿದ್ದೆ. ಆಮೇಲೆ ನನ್ನ ಊರು ಮಾಸೋಟಿ, ಆಗಿನ ಕಾಲಕ್ಕೆ ಏನು ಬಸ್ ಇದ್ದಿಲ್ಲ, ಏನಿದ್ದಿಲ್ಲ. ನಾನು ಬಂದಿಲ್ಲಿ ಜಂಬಲ್ ದಿನಿಗೆ ಇಳಿದು ಅಲ್ಲಿಂದ ನಡ್ಕತ್ತ ಹೋಗ್ತೇವೆ, ಯರಗೇರೆ ಹೋಗ್ತಿದ್ದೆ. ಈ ವಿಶೇಷ ನಂಟು ನನ್ನ ಜೊತೆಗಿದೆ. ನೀವೆಲ್ಲ ಕರೆದು ನನಗೆಲ್ಲ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆ ಮೇಲೂ ಎಲ್ಲ ಗಣ್ಯರಿಗೆ, ರೈತ ಬಾಂಧವರಿಗೆ ಎಲ್ಲರಿಗೆ ವಿಶೇಷವಾಗಿ ನನ್ನ ಧನ್ಯವಾದಗಳು ಅರ್ಪಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿ ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿನ ಬಾರಿಸಿದ ಕವಿಗಳ ನಿಮಗಿನ ಚಪ್ಪಾಳೆ. ದೇಶದ ಕಾಯುವ ಯೋಧರಿಗೆ ನನ್ನೆದೆ ಆಳದ ಚಪ್ಪಾಳೆ, ಅನ್ನವ ನೀಡುವ ಸರಣಿಯುವ ವೇದಿನ ಯೋಗಿಗೆ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ, ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅನ್ನನೆ ಆಗಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಸಹಕಾರ ಸಪ್ತಾಹ, ಅಖಿಲ ಭಾರತ ಸಹಕಾರ ಸಪ್ತಾಹದ ಕಾರ್ಯಕ್ರಮವನ್ನು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಕೃಪಾಶೀರ್ವಾದದಿಂದ ಇಂದು ಪ್ರಾರಂಭಗೊಂಡಿದೆ. ತಮಗೆಲ್ಲರಿಗೂ ನಾನು ವಿಶೇಷವಾಗಿ ಕಮಲಾಪುರ ರೈತರು, ಅನುವಾರ್ ರೈತರು, ಮಂಜರ್ಲಾ ರೈತರು, ತುಂಟಾಪುರ್ ರೈತರು, ಗೋನ್ವಾರ್, ಯರಗೇರ ರೈತರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಸ್ವಾಗತಿಸುತ್ತಾ, ಅದರಲ್ಲಿ ವಿಶೇಷವಾಗಿ ನಮ್ಮ ಯರಗೇರ ಗ್ರಾಮ ಪಂಚಾಯಿತಿಯ ಯರಗೇರ ಮತ್ತು ಉಪ್ರಾಳ್ ಮತ್ತು ಗೋಡ್ಯಾಳ್ ಎಲ್ಲರಿಗೂ ನಾನು ತಮ್ಮೆಲ್ಲರಿಗೂ ಮೊಟ್ಟ ಮೊದಲನಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ರಾಯಚೂರು ಸಹಕಾರ ಇಲಾಖೆ, ರಾಯಚೂರು ಕೊಪ್ಪಳ ಜಿಲ್ಲಾ ಸಹಕಾರ ಬ್ಯಾಂಕ್ ನಿಯಮಿತ ರಾಯಚೂರು, ತಾಲೂಕಿನ TAPCMS ಹಾಗೂ ಪಿಕಾರ್ಟ್ ಬ್ಯಾಂಕ್ ನಿಯಮಿತ ರಾಯಚೂರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಯರಗೇರ, ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಇತರ ವಿವಿಧ ಸಹಕಾರ ಸಂಘಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಕಾರಿ ಆಗಮಿಸಿರ್ತಂತ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ವಿಜಯ್ ಕುಮಾರ್ ಪಾಟೀಲ್ರು, ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಪಾಟೀಲ್ ಅವರು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಒಂದು ಚಟುವಟಿಕೆಗಳ ಬಗ್ಗೆ ಎಲ್ಲ ಸವಿಸ್ತರವಾಗಿ ಅವ್ರು ಏನಪ್ಪಾ ಅಂದ್ರೆ ಈಗಾಗಲೇ ನಮ್ಮ ಯಾವ ರೀತಿ ಸಾಲ ಕೊಡಬೇಕು, ಯಾವ ರೀತಿ ಸಾಲವನ್ನು ಮರುಪಾವತಿ ಮಾಡಬೇಕಪ್ಪ ಅಂತ ಹೇಳಿ ಅವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಂದೆಯವರ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಪತಂಗೆ ಜಯವಂತರಾವ್ ಇವರು ಅತ್ಯಂತ
ಒಂದು ನಮ್ಮ ಯರಗೇರದ ನಿಕಟ ಯಾವ ರೀತಿ ಇದೆ ನಮಗೇನಪ್ಪ ಅಂದ್ರೆ ಈಗಾಗಲೇ ಸವಿಸ್ತಾರವಾಗಿ ನಮ್ಮ ಇಲ್ಲಿರುವಂತ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಅವರು ಇದೇ ಮಾಸ್ದೊಡ್ಡಿ ಗ್ರಾಮದವರು ಬಹಳ ಚೆನ್ನಾಗಿ ಅವ್ರು ಏನಪ್ಪ ಅಂದ್ರೆ ಮಾತನಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಗ್ರಾಮದ ನಮ್ಮ ಎಲ್ಲ ಇಲ್ಲಿರುವಂತ ಎಲ್ಲರಿಗೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನನಗೆ ಬಂದಿರತಕ್ಕಂತ, ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ ಈಗಾಗಲೇ ಸಾಕಷ್ಟು ಸಮಯವಾಗಿರುವುದರಿಂದ, ಈ ಒಂದು ಪ್ರಶಸ್ತಿ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯ ಮಟ್ಟದ ಒಂದು ಅತ್ಯಂತ ಪ್ರತಿಷ್ಠಿತವಾಗಿ ನನಗೇನಪ್ಪ ಅಂದ್ರೆ ರಾಜ್ಯ ಸರ್ಕಾರವು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮನ್ನ ಮುಖ್ಯಮಂತ್ರಿಗಳು ಮತ್ತೆ ಮನ್ನ ಸಹಕಾರ ಸಚಿವರು ಏನಪ್ಪಾ ಅಂತಂದ್ರೆ ನನಗೆ ಆಯ್ಕೆ ಮಾಡಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಮೂಲ ಕಾರಣ ಮುಖ್ಯವಾಗಿ ಇವತ್ತು ನಾವೇನಪ್ಪಾ ಅಂತಂದ್ರೆ ಡೈರೆಕ್ಟ್ ಮುಖ್ಯಮಂತ್ರಿಗೆ ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಸ್ಟಾರ್ಟಿಂಗ್ ನಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿಂದ ಒಂದು ಪ್ರಸ್ತಾವನೆ ಕಳಿಸಬೇಕಾಗ್ತದೆ. ಆ ಪ್ರಸ್ತಾವನೆ ಕಳಿಸಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಆತ್ಮೀಯ ಸಹೋದರಕ್ಕಿಂತ ವಿಜಯ್ ಕುಮಾರ್ ಪಾಟೀಲ್ ಅವರಿಗೂ ಮತ್ತೆ ನಮ್ಮ ನಿರ್ದೇಶಕರಾದ ವಿಜಯ್ ಕುಮಾರ್ ಪಾಟೀಲ್ ಅವರು, ಪತಂಗಿ ಜಯವಂತರಾವ್ ಅವರಿಗೂ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಪ್ರಸ್ತಾವನೆ ಸಲ್ಲಿಸುವುದು ಮೂಲ ಉದ್ದೇಶ ಮುಖ್ಯ. ಈಗ ರಾಯಚೂರು ಜಿಲ್ಲೆಯಿಂದ ನಮ್ಮ ಮೂರಿಗೆ ಕಳಿಸಿದ್ದು ಮೂರು ಏನಪ್ಪಾ ಅಂದ್ರೆ ಆಯ್ಕೆ ನಮ್ಮ ಮುಖ್ಯಮಂತ್ರಿಗಳು ಏನಪ್ಪಾ ಅಂದ್ರೆ ಅದನ್ನೇನಪ್ಪ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪ್ರಸ್ತಾವನೆ ಕಳಿಸಿದ ನಂತರ ನಮ್ಮ ಆತ್ಮೀಯ ಸಹೋದರರಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರಕ್ಕಂತ ಸನ್ಮಾನ್ಯ ವಿಜಯ್ ಕುಮಾರ್ ಪಾಟೀಲ್ ಅವರು ಅಲ್ಲಿ ಮಾನ್ಯ ಸಹಕಾರ ಮಂತ್ರಿಯವರ ಜೊತೆಯಲ್ಲಿ ಚರ್ಚಿಸಿ ನಾವಿಗೆ ಏನಪ್ಪಾ ಅಂದ್ರೆ ನಮ್ಮ ನಿಜಾಮುದ್ದೀನ್ ಅವರಿಗೆ ಏನಪ್ಪಾ ಅಂದ್ರೆ ಕೊಡ್ಲೇಬೇಕಪ್ಪ ಅಂತೇಳಿ ಒಂದು ಛಲ ಹಿಡಿದು ಹಠ ಹಿಡಿದು ಅಲ್ಲಿ ಒಂದು ಏನಪ್ಪಾ ಅಂತಾರೆ ಅವರು ಮಾಡಿಕೊಟ್ಟಿದ್ದಕ್ಕಾಗಿ ನನಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಹೋಗಿ ಅಲ್ಲಿಯೂ ಏನಪ್ಪಾ ಅಂತಂದ್ರೆ ನನ್ನ ಒಂದು ಪ್ರಸ್ತಾವನೆಯನ್ನಿಟ್ಟು ಆ ಪ್ರಸ್ತಾವನೆಗೆ ಅನುಮೋದನೆ ಪಡೆದುಕೊಳ್ಳುವುದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು, ವಿಶೇಷವಾಗಿ ಇಲ್ಲಿಯ ಮಾನ್ಯ ವಿಜಯ್ ಕುಮಾರ್ ಪಾಟೀಲ್ ಸಾಹೇಬರಿಗೂ ಅದರ ಜೊತೆಯಲ್ಲಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಈ ಒಂದು ವೇದಿಕೆಯ ಮುಖಾಂತರ ಸಲ್ಲಿಸುತ್ತಾ, ಈಗಾಗಲೇ ಸಾಕಷ್ಟು ಸಮಯವಾಗಿರುವುದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷರು ಸಹಿತ ಇನ್ನ ಮಾತನಾಡಿದ್ದಾರೆ. ಇನ್ನು ಯಾರಾದರೂ ಸನ್ಮಾನರು ಮಾತಾಡ್ಬೇಕಂತೇಳಿ ಇನ್ನೂ ಒಂದು ಮುಖ್ಯವಾಗಿ ಇನ್ನೂ ಒಂದು ಸನ್ಮಾನ ಕಾರ್ಯಕ್ರಮ ರೈತರಿಂದ ಮತ್ತು ನಮ್ಮ ಎಲ್ಲ ರೈತರಿಂದ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಮ್ಮ ಯರಗೇರ ಗ್ರಾಮದಲ್ಲಿ ಸಮಾರೋಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿ ಯೂನಿಯನ್ ಎಲ್ಲಾ ನಿರ್ದೇಶಕರಿಗೂ ಅಧ್ಯಕ್ಷರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಘದ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಎಲ್ಲ ಗಣ್ಯರಿಗೆ ಸನ್ಮಾನವನ್ನು ಮಾಡ್ಬೇಕಪ್ಪ ಅಂತ ಹೇಳಿ ಅನ್ಕೊಂಡಿದ್ದೇನೆ. ದಯಮಾಡಿ ಎಲ್ಲರೂ ಸನ್ಮಾನ ಸ್ವೀಕರಿಸಬೇಕಂತ ಹೇಳಿ ಹಂಚ್ಕೊಳ್ತೇನೆ. ಶಿವರಾಜ್ ಪಾಟೀಲ್ ಒಂದೆರಡು ಮಾತು. ಮತ್ತು ಸಹಕಾರ ರತ್ನ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ ಈ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ರೇ ಮತ್ತು RDCC ಬ್ಯಾಂಕ್ನ ನಿರ್ದೇಶಕರು ಮತ್ತು ಇವತ್ತಿನ ಸಮಾರಂಭದ ಉದ್ಘಾಟಕರು ಆದಂಥ ವಿಜಯ್ ಕುಮಾರ್ ಅವರೇ, ಕಲಾಯತಾತ್ನವರೇ, ಹಿರಿಯ ಸಹಕಾರಿ ಹಾಗೂ ನಮ್ಮ ಎಲ್ಲರಿಗೆ ಮಾರ್ಗದರ್ಶಕರು, ಅದರಲ್ಲೂ ನೋಡಿ ನಾನು ಮರ್ತು ಬಂದಂಥ ಸರ್ಟಿಫಿಕೇಟ್ ನನಗೆ ವಾಪಸ್ ತಂದು ಕೊಟ್ಟವರು. ಇಲ್ಲಿ ಮೊದಲನೇ ಮಾತು ನಾನು ಕೇಳ್ತಾ ಇದ್ದೆ, ತುಮಕೂರಿಗೆ 12 ಸಹಕಾರ ರತ್ನಗಳು ಸಿಕ್ಕರೆ ನಾನು ಸುಮ್ಮನೆ ಕೇಳ್ತಾ ಇದ್ದೆ, ಕಲೆಕ್ಟ್ ಮಾಡಿದೆ ಮ್ಯಾಟ್ರ್. ಪಕ್ಕದ ಜಿಲ್ಲೆ ಕೊಪ್ಪಳಕ್ಕೆ 6 ಸಹಕಾರ ರತ್ನಗಳು ಸಿಕ್ಕರೆ ನಮ್ಮ ಜಿಲ್ಲೆಗೆ 3 ಸಹಕಾರ ರತ್ನಗಳು ಕೊಟ್ಟಿದ್ದಾರೆ. ಆದರೆ ನಾನು ಭಾಳ ಥ್ಯಾಂಕ್ಫುಲ್ ಆಗಿದ್ದೇನೆ. ಫಸ್ಟ್ ಟೈಮ್ ಪ್ರಾಪರ್ ಚಾನಲಲ್ಲಿ ನಿಜಾಮುದ್ದೀನ್ ಅವರು ಈಗ ತಾನೇ ಹೇಳಿದರು, ಮೊದಲನೇ ಸಲ ಉತ್ಸುಕತೆ ವಹಿಸಿ ಬಂದಂಥ 3 ಅಪ್ಲಿಕೇಶನ್ಗಳನ್ನ ಮೇಲ್ ಸ್ತರಕ್ಕೆ ಕಳಿಸಿದ್ರು, ಸ್ಟೇಟ್ ಲೆವೆಲ್ಗೆ ಕಳಿಸಿದ್ರು ಅಂತ ಸುದ್ದಿ ತಿಳಿತು. ಇದು ಭಾಳ ಒಳ್ಳೆಯ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ರಾಯಚೂರಿನಲ್ಲಿ. ಸಹಕಾರ ಕ್ಷೇತ್ರದಲ್ಲಿ ಈ ಮನೋಭಾವನೆ ಬಿತ್ತತಕ್ಕಂಥ ಸಮಯ ಈಗ ಶುರುವಾಗಿದೆ. ಅದನ್ನು ದಯವಿಟ್ಟು ಮುಂದುವರಿಸಿ. ವಿಜಯ್ ಕುಮಾರ್ ಅವರು ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಸಂಖ್ಯೆ ಕಡಿಮೆ. ಅದರಲ್ಲಿ ನಾನು ಕಳೆದ 20 ವರ್ಷಗಳಿಂದ ಈ ಸಹಕಾರ ಕ್ಷೇತ್ರದ ಒಂದು ನಂಟನ್ನು ಇಟ್ಕೊಂಡಿದ್ದೆ. ಒಬ್ಬ RTO ಕಮಿಷನರ್ ಆದ್ರೂ ಈ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ, ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ, ಈ ಸಹಕಾರ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ನಂಟು ಇಟ್ಕೊಂಡಿದ್ದೆ. ಆಮೇಲೆ ನಾನು ರಾಯಚೂರು ಜಿಲ್ಲೆಯಿಂದ ಅಂದರೆ ನಮ್ಮ ವಿಭಾಗದಿಂದ, ಕಲಬುರಗಿ ವಿಭಾಗದಿಂದ ಮಹಾಮಂಡಳಕ್ಕೆ ಇಲ್ಲಿಂದ ಆರಿಸಿ ಹೋಗ್ತಾ ಇದೆ.
ಅವಾಗ ಏನಿತ್ತು ಅಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ನಮ್ಮ ರಾಯಚೂರು ಜಿಲ್ಲೆಯವರು ಏನು ಓಟ್ ಹಾಕ್ತಾರೋ ಆ ಓಟಿನ ಮೇಲೆ ಹೋಗಿ ಅಲ್ಲಿ ಸ್ಟೇಟಲ್ಲಿ ಕೂಡ್ತಾ ಇದ್ದೆ. ನಾನು ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಒಂದು ಸಹಕಾರ ಚಳುವಳಿಯಲ್ಲಿ ನಮ್ಮ ಜಿಲ್ಲೆಯ ನಾಗರಿಕರು ಏನಿದ್ದಾರೆ, ಸಹಕಾರಿ ಆಸಕ್ತ ಒಂದು ನಾಗರಿಕರ ಬಂಧುಗಳು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಎಂಬುದ್ರ ಬಗ್ಗೆ ನಾನೊಂದು ಚೂರು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು 3ನೇ ಸಲಕ್ಕೆ ಏನಾಗ್ಬಿಡ್ತು, ನಮ್ಮ ಶೇಖರ್ ಮಾಲಿ ಪಾಟೀಲ್ರು ಬಂದರು, ನನ್ನನ್ನು ಸೋಲಿಸ್ಬಿಟ್ರೆ ಟಕ್ ಅಂತೇಳಿ ಒಂದು 5 ವರ್ಷದಿಂದ ಎಲೆಕ್ಷನ್ದಲ್ಲಿ. ನನಗೆ ಅವಾಗ ಅನ್ನಿಸ್ತು ತಪ್ಪು ಅವ್ರದ್ದಲ್ಲ, ಬಹುಶಃ ನಮ್ಮಲ್ಲಿ ಏನು ಸಂಘಗಳೇ ಕಡಿಮೆ ಇದಾವ, ವೋಟರ್ಸೇ ಕಡಿಮೆ ಇದ್ದಾರ. ಸಹಕಾರ ಸಂಘಗಳು ಅಲ್ಲಿ ಸದಸ್ಯರಾಗದೇ ಇದ್ರೆ ಮಹಾಮಂಡಳಕ್ಕೆ ನಮ್ಮ ಓಟ್ ಆದರೂ ಹೆಂಗೆ ಬೆಳೀತದೆ? ಸೊ ಇಲ್ಲಿ ನಮ್ಗೆ ಅವಶ್ಯಕತೆ ಇರೋದೇನಿದೆ, ಈ ಚಳುವಳಿ ಇನ್ನೂ ವ್ಯಾಪಕವಾಗಿ ಇದು ಹಬ್ಬಬೇಕು. ಹಳ್ಳಿಗಳಲ್ಲಿ ಒಂದು ಸಹಕಾರ, ಈಗ ತಾನೇ ಹೇಳಿದ್ರು 120 ವರ್ಷ ಇತಿಹಾಸ ಇರ್ತಕ್ಕಂಥ ಈ ಸಹಕಾರ ಚಳುವಳಿ ಹುಟ್ಟು ಹಾಕಿದ್ದು ಸಿದ್ದನಗೌಡ, ಸಣ್ಣ ರಾಮನಗೌಡ ಗದಗ ಜಿಲ್ಲೆಯಲ್ಲಿ ಹುಟ್ಟು ಹಾಕಿದ್ರು. ಒಂದು ಬಾವಿಯ ನೀರನ್ನು ಹಂಚಿಕೊಂಡು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಆವಾಗ 1904ರಲ್ಲಿ ಆಲ್ಮೋಸ್ಟ್ 100 ವರ್ಷದ ಹಿಂದೆ ಅವ್ರು ಏನಂದ್ರು, ನಮ್ಮ ಬಾವಿ ನಾವು ತೋಡ್ಕೊಳ್ಳಮು, ನಮ್ಮ ನೀರು ನಾವು ಕುಡಿಯಮು, ನಮ್ಮ ದುಡ್ಡು ನಾವು ಹಾಕೋ, ಇಲ್ಲಿ ಸರ್ಕಾರದ ರೊಕ್ಕನೂ ಬೇಡ, ಯಾರ್ದು ಏನೂ ಬೇಡ, ಆ ಟ್ರೈನ್ದಿಂದ ಆ ಟ್ಯಾಂಕರ್ದೊಳಗೆ ನೀರು ಬರೋದು ಬೇಡ, ನಮ್ದು ನಾವು ಜೀವನವನ್ನು ಸಾಗಿಸೋಣ ಅಂತೇಳಿ ಏನೋ ಒಂದು ಉದ್ದೇಶ ಇಟ್ಕೊಂಡು ಅದೇ ಅದು ಮಾದರಿ ಆಯಿತು. ಆಗಿನ ಬ್ರಿಟಿಷ್ ಕಾಲಕ್ಕೆ, ಬ್ರಿಟಿಷ್ ರಾಜ್ಯಕ್ಕೆ ಅದು ಮಾದರಿ ಆಯಿತು. ಒಂದು ಕಾಯ್ದೆ ತಯಾರಾಯಿತು. ನೋಡಿ ಯಾವ ರೀತಿ ತಯಾರಾಗ್ತಾವಂದರೆ ಅದೆಲ್ಲ ನಮ್ಮಲ್ಲೇ ಇದ್ದಾವೆ. ನಾವು ನಡೆಸ್ತಕ್ಕಂಥ ಜೀವನದಲ್ಲಿ ಬದಲಾವಣೆ ಬರಬೇಕು ಅಂದರೆ ಮೊದಲು ನಾವು ಸಶಕ್ತರಾಗಬೇಕು. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಂಘಗಳು ಹುಟ್ಟಾಕಬೇಕು. ಅವ್ರು ಕರೆ ಕೊಟ್ರೆ ಈಗ ತಾನೇ, ನಮ್ಮಲ್ಲಿ ಸಂಘಗಳೇ ಕಡಿಮೆ ಇದಾವ, ಸ್ವಲ್ಪ ಜಾಸ್ತಿ ಸಂಘಗಳು ಮಾಡಿಕೊಡ್ರಿ, ಕಟ್ರಿ, ನಿಮ್ಮಲ್ಲೇ ಒಂದು ಕೋಆಪರೇಟಿವ್ ಮನೋಭಾವನೆ ಬೆಳೆಯಲಿ. ನಾನು ನಿಮಗಾದರೆ ನೀವೆಲ್ಲರೂ ನನಗೆ, ಅದಕ್ಕೆ ಕೈ ಜೋಡಿಸಿ ತೋರಿಸಿದಾರೆ. ಅಲ್ಲಿ ಶೇಕ್ ಹ್ಯಾಂಡ್ ಆಗ್ತಿರ್ತೀವಲ್ಲ, ಯಾರಾದರೂ ಬಂದು ನಕ್ಕೊಂತ ನಮಗೆ ಮಾತಾಡಿಸಿದ್ರೆ ಶೇಕ್ ಹ್ಯಾಂಡ್ ಕೊಡ್ತೀವಿ. ಅದೇ ನಮ್ಮ ಒಂದು ಲಾಂಛನ ಬೆಳೆದಿದೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಅದಕ್ಕೆ ಅನ್ನೋದು, ನನಗೆ ಇವತ್ತು ಅದಕ್ಕೆ ಹೇಳಿದೆ, ಒಂದನೇದ್ದು ನಾನೊಂದು 2 ನಿಮಿಷ ಮಾತಾಡಿ ಥ್ಯಾಂಕ್ಸ್ ಹೇಳಲೇಬೇಕು ವಿಜಯಕುಮಾರ್ ಪಾಟೀಲ್, ನಮ್ಮ ಕೋಆಪರೇಟಿವ್ ಅವರು ಬ್ರದರು, ನನಗೆ ತುಂಬ ಹತ್ತಿರದವರು. ಅವರು ಯಾವಾಗಲೂ ಮಾತಾಡ್ತಾ ಇರೋರು. ಅವತ್ತು ನಮ್ಮ ಮಧ್ಯೆ ಇಲ್ಲ ಇವತ್ತು. ಸುಭಾಷ್ ಪಾಟೀಲ್ ಶಾವಂತಗಿರಿ ಅವರು ಸಹ ಭಾಳ ಆತ್ಮೀಯವಾಗಿದ್ದರು ನನ್ನ ಜೊತೆಗೆ. ನಾವೆಲ್ಲರೂ GT ದೇವೇಗೌಡರ ಜೊತೆಗೆ ಭಾಳ ಒಡನಾಟ. ಬೆಂಗಳೂರು ಲೆವೆಲಲ್ಲಿ ಒಂದು 10-12 ವರ್ಷ ಫೆಡರೇಷನ್ ದುಡಿದು ಸಂಬಳನೂ ಕೊಳ್ಳಾರ್ದಂಥ ಸಂಸ್ಥೆಗೆ ಇವತ್ತು ಕೋಟಿ ಗಟ್ಟಲೆ ಗಳಿಸುವಂಥ ಒಂದು ಸ್ಥಿತಿಗತಿಗೆ ತಂದಂಥ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವು ಮಾಡಿದ್ದೇವೆ. ಸೊ ಇಂಥ ಉದ್ದೇಶಗಳು ನಿಮ್ಮಲ್ಲಿ ಬೀರಲಿ. ಇವತ್ತೊಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ ಕೋಆಪರೇಟಿವ್ ಯೂನಿಯನ್ದಲ್ಲಿ, ಅದರ ಸದುಪಯೋಗ ನೀವು ಪಡೀರಿ ಮತ್ತು ಎಲ್ಲರೂ ಮುಂದೆ ಬನ್ನಿ ಅಂಥೇಳಿ ನಾನು ನಿಮ್ಮಲ್ಲಿ ಕೋರ್ತಾ, ಮೊದಲನೇ ಸಲ ನನ್ನ ಇಲ್ಲಿ ಕರೆಸಿದ್ದಾರೆ ನಿಜಾಮುದ್ದೀನ್ ಅವರು ಮತ್ತು ವಿಜಯಕುಮಾರ್ ಪಾಟೀಲ್ರು ಮತ್ತು ನೀವೆಲ್ಲರೂ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ಕರೆದು ಒಂದು ಈ ಕಿರು ಸನ್ಮಾನ ಕೊಟ್ಟದ್ದಕ್ಕೆ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ಅನಂತ ಧನ್ಯವಾದಗಳು ಅಂತೇಳಿ ನನ್ನ ಮಾತು ಹಮ್ಮಿಕೊಂಡಿದ್ದಾರೆ. ಅವರು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಯಚೂರು ಕೃಷಿ ಹುಟ್ಟಿವಳಿ ಮಾರಾಟ ಮತ್ತು ಸಂಸ್ಕರಣ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯವಂತರಾವ್ ಪತ್ತಂಗಿ ಸರ್ ಅವರು ಕೂಡ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿಜಯಕುಮಾರ್ ಪಾಟೀಲ್ ಸರ್ ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಚೆಪ್ಪಿಕೊಳ್ತಾ ಇದ್ದೇನೆ. ಶಿವರಾಜ್ ಬಿ ಪಾಟೀಲ್, ಹಾಗೆ ಶರ್ಬನ್ಗೌಡರು RAPMC ಡೈರೆಕ್ಟರ್ ಅವರಿಗೆ ನಿಜಾಮುದ್ದೀನ್ ಅವ್ರ ಕಡೆಯಿಂದ ಸನ್ಮಾನ. ಅದೇ
ಸಹಕಾರ ಸಪ್ತಾಹದ ಶುಭಾಶಯಗಳು ಹೇಳುತ್ತಾ, ಈ ನವೆಂಬರ್ 14ರಿಂದ 20ನೇ ತಾರೀಕುವರೆಗೆ ಪ್ರತಿ ವರ್ಷ ಇಡೀ ಭಾರತ ದೇಶ ಸಹಕಾರ ಸಪ್ತಾಹ ಅಂತ ಆಚರಣೆ ಮಾಡ್ತಂತ ಬರುತ್ತೆ. ವಿಶೇಷವಾಗಿ ಮೊದಲನೇ ದಿನ ರಾಯಚೂರು ಜಿಲ್ಲಾದಿಂದ ಎಲ್ಲ ಕಡೆ ಪ್ರಾರಂಭ ಮಾಡಿ ಸಮಾರಂಭವನ್ನು ಯರಗೇರ ಗ್ರಾಮದಲ್ಲಿ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥ ನಮ್ಮ ಸೋದರರಾದಂಥ ವಿಜಯಕುಮಾರ್ ಪಾಟೀಲ್ ನಿರ್ದೇಶಕರು DC ಬ್ಯಾಂಕ್ ಅವರೇ, ಅದೇ ರೀತಿ ಜಯಂತರಾವ್ ಪತಂಗಿ ಅಧ್ಯಕ್ಷರು RAPMC ಅವರೇ, ಮತ್ತು ಶರವಣಗೌಡರು TAPMC ನಿರ್ದೇಶಕರಾದಂಥವರೇ, ಹಾಗೆ ಕಲ್ಲಯ್ಯಸ್ವಾಮಿ ಅವರೇ DC ನಮ್ಮ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರು, ಹಾಗೆ ವಿಶೇಷವಾಗಿ ಸಹಕಾರ ರತ್ನ ಪುರಸ್ಕೃತರಾದಂಥ ಮರ್ಚರ್ ಮಲ್ಲನಗೌಡ ಅವರೇ, ನಿಜಾಮುದ್ದೀನ್ ಯರಗೇರ ಅವರೇ, ಶಿವರಾಜ್ V ಪಾಟೀಲ್ ಅವರೇ, ಹಾಗೂ ಯರಗೇರ ಗ್ರಾಮದ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಂತ ಎಲ್ಲ ಯರಗೇರ ಗ್ರಾಮದ ಸುತ್ತಮುತ್ತಲಿನ ರೈತರು ಮತ್ತು ಸಹಕಾರ ಸಂಘದ ಸದಸ್ಯರು. ವಿಶೇಷವಾಗಿ ವಿಜಯಕುಮಾರ್ DC ಬ್ಯಾಂಕ್ ನಿರ್ದೇಶಕರು ಹೇಳಿದರು, 50,000 ರೂಪಾಯಿ ಯಾರ್ಯಾರು ಸಾಲ ತಗೊಂಡಿರ್ತಾರೆ, ಮೇಲ್ ತಗೊಂಡಿದ್ರು 50,000 ರೂಪಾಯಿ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದದಕ್ಕೆ, ನಾವು ಸಲಹೆ ಕೊಟ್ಟದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇನ್ನೊಂದು ವಿಚಾರನ ಅವರು ಪ್ರಸ್ತಾವನೆ ಮಾಡಿದರು, ಸೊಸೈಟಿಗಳು ಭಾಳ ಕಡಿಮೆ ಇದೆ ರಾಯಚೂರಲ್ಲಿ ಅಂತ. ಅವ್ರು ಹೇಳ್ತಾ ಇರೋಂಥ ಮಾತು ಭಾಳ ಸತ್ಯ. ಬೆಳಗಾಂ ಒಂದಲ್ಲೇ DCC ಬ್ಯಾಂಕ್ ಫ್ಯಾಕ್ಸ್ ಸೊಸೈಟಿ 1,000 ಮೇಲ್ಪಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಇಡೀ ಎಲ್ಲ ಸೊಸೈಟಿ ಸೇರಿದ್ರೆ 1,000 ಇಲ್ಲ. ಆದ ಕಾರಣ ತಾವೆಲ್ಲರೂ ವಿಶೇಷವಾಗಿ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಕೆಲಸನ ಇವತ್ತಿಂದ ಪ್ರಾರಂಭ ಮಾಡಿರಿ. ಇನ್ನೊಂದು ವಿಶೇಷವಾಗಿ ನೀವು ಸೊಸೈಟಿ ರಿಜಿಸ್ಟರ್ನ ನಾಮಕೋಸ್ಯ ಮಾಡಿ ಬ್ಯಾಗ್ ಸೊಸೈಟಿ, ಸುಟ್ಕೇಸ್ ಸೊಸೈಟಿನ ಮಾಡಬೇಡ್ರಿ. ಅದರದೇ ಆದಂಥ ಒಂದು ಆಫೀಸ್ ಮಾಡಿರಿ. ಅದರ ಉಪಯೋಗಗಳು ಏನಿದೆ ಅಂತ ತಿಳ್ಕೊಳ್ರಿ. ಜಿಲ್ಲಾ ಸಹಕಾರ ಒಕ್ಕೂಟದ ಕೆಲಸನೇ ಅದೇ ಕೆಲಸ, ಶಿಕ್ಷಣ, ಪ್ರಚಾರ ಮತ್ತು ತರಬೇತಿ. ಈ 3 ಕೆಲಸ ಮಾಡ್ತಕ್ಕಂಥ ಕೆಲಸನೇ ನಮ್ಮ ಒಕ್ಕೂಟದ ಕೆಲಸ. ತಮ್ಗೆ ಯಾರಿಗಾದರೂ ಶಿಕ್ಷಣ ಬೇಕಿದ್ರು, ಪ್ರಚಾರ ಬೇಕಿದ್ರು ಕೊಡ್ತೀವಿ. ಯಾವ ರೀತಿ ಸೊಸೈಟಿ ಮಾಡ್ಬೇಕಂದ್ರೆ ನಮ್ಮ ಸೊಸೈಟಿಯಲ್ಲಿ ಬಾಯ್ಲಾಗಳಿದೆ, ಸ್ಟೇಡಿಯಂ ಅಪೋಸಿಟ್ ನಮ್ಮ ಆಫೀಸ್ ಇದೆ. ತಾವು ಬಂದು ಯಾವತ್ತಾದರೂ ತಾವು ಏನೇ ಮಾಹಿತಿ ಕೇಳಿದ್ರೆ ನಾವು ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ತಮ್ಗೆಲ್ಲರಿಗೂ ಮಾಹಿತಿ ಕೊಡ್ತೀನಿ. ಇನ್ನೊಂದು, ನೀವು DCC ಬ್ಯಾಂಕ್ ನಮ್ಮ ಜಯಂತರಾವ್ ಪತಂಗಿ ಅಧ್ಯಕ್ಷರು ಹೇಳಿದ್ರು, ಎಲ್ಲ VSSN ಅಧ್ಯಕ್ಷರನ್ನ ಕರೆದು ಒಂದು ಏನೇನು ಸಾಲ ಸೌತ್ತನ್ನೆಲ್ಲ ಕೊಡ್ತು ಅಂತ ಒಂದು ಕಾರ್ಯಕ್ರಮ ಮಾಡ್ಬೇಕಂತ. ಪತಂಗಿ ಸಾಹೇಬರಿಗೆ ಬಹುಶಃ ಗೊತ್ತಿಲ್ಲ, ಇವಾಗ 1.5-2 ತಿಂಗಳ ಕೆಳಗೆ DC ಬ್ಯಾಂಕಿನಲ್ಲಿ ಎಲ್ಲ ಸೊಸೈಟಿ ಕಾರ್ಯದರ್ಶಿಗಳಿಗೂ ಮತ್ತು ಅಧ್ಯಕ್ಷರಿಗೆ ಕರೆದು ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಮಾಡ್ತಾ ಇರ್ತೀವಿ ನಾವು. ಅದರಲ್ಲಿ ಏನೇನು ಸೌಲಭ್ಯ ಆದ ಅದೆಲ್ಲನೂ ಕೊಡ್ತೀವಿ. ಇನ್ನೊಂದು ಏನಂದ್ರೆ, ಯಾವ ಸೊಸೈಟಿಯಲ್ಲಿ ಎಲೆಕ್ಟ್ ಆಗ್ತಿರೋ, ಸಪೋಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯರಗೇರ ಗ್ರಾಮದಲ್ಲಿ ಈ ಆಡಳಿತ ಮಂಡಳಿ ಸದಸ್ಯರ ಆಯ್ಕೆ ಆಗ್ತಾರೆ. ಅವ್ರಿಗೇನು ಗೊತ್ತಿರಂಗಲ್ಲ ಕೆಲವು ಜನರಿಗೆ. ಹಂಗಾಗಿ ನಮ್ಮ ಯೂನಿಯನ್ ಸ್ಟಾಫ್ ಬಂದು ತಮ್ಮಲ್ಲಿ ಕ್ಲಸ್ಟರ್ ಕ್ಲಾಸ್ ಅಂತ ಮಾಡ್ತಾರೆ. ಬಹುಶಃ ಯರಗೇರದಲ್ಲಿ ಮಾಡಿರಂತ ನಾನು ತಿಳ್ಕೊಂತೀನಿ. ಆ ಕ್ಲಸ್ಟರ್ ಕ್ಲಾಸ್ ಬಂದಾಗ ತಾವೆಲ್ಲ ಮಾಹಿತಿಯನ್ನು ತಿಳ್ಕೋಬೇಕು. ನಮ್ಮ ಕಾರ್ಯವ್ಯಾಪ್ತಿಯನ್ನು, ನಮ್ಮ ಡೈರೆಕ್ಟರ್ ಆಗಿ ಆಯ್ಕೆ ಬಂದವರು ನಮ್ಮ ಕಾಯಕ ಏನು, ನಮ್ಮ ಕೆಲಸ ಏನು, ನಾವೇನು ಮಾಡಬೇಕು, ಯಾವ ರೀತಿ ಸೌಲಭ್ಯ ಪಡಿಬೇಕು, ಏನಾದಂಬುದನ್ನು ತಿಳ್ಕೊಂಡು ತಾವು ರೈತರಿಗೆ ಮುಟ್ತಕ್ಕಂಥ ಕೆಲಸನ ಆಗಬೇಕು. ವಿಶೇಷವಾಗಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎಲ್ಲರೂ ಬಡ್ಡಿ ರಹಿತ ಸಾಲ ಮಾತ್ರ ತಗೊಂತಾರೆ. ಬಡ್ಡಿ ರಹಿತ ಸಾಲ ತೆಗೋದ್ರಿಂದ ಸೊಸೈಟಿ ಯಾವತ್ತೂ ಉದ್ಧಾರ ಆಗಂಗಿಲ್ಲ. ಸೊಸೈಟಿನಲ್ಲಿ ಗೊಬ್ಬರ ಮಾರಾಟನೂ ಮಾಡಬೇಕು, ಜನೌಷಧಿ ಕೇಂದ್ರನೂ ಮಾಡಬೇಕು, ಇನ್ನು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಏನಾದರೂ ವ್ಯವಹಾರ ಮಾಡಿದ್ರೆ ಮಾತ್ರ ಸೊಸೈಟಿ ಮೇಲ್ಗಡೆ ಬರುತ್ತೆ ಎಂಬುದು ನನ್ನ ಉದ್ದೇಶ. ಬಡ್ಡಿ ರಹಿತ ಸಾಲದಿಂದ ಸೊಸೈಟಿ ನಡೆಸೋದು ಆಗಲಾರ್ದ ಕತೆ ಈ ಕಾಲದಲ್ಲಿ. ಯಾಕಂದ್ರೆ ಬಡ್ಡಿ ರಹಿತ ಸಾಲ ಅಲ್ಲಿಂದ ಇವ್ರು ಕೊಡ್ತಾರೆ, ಇವರಿಂದ ಅವ್ರಿಗೆ ಕೊಡ್ತಾರೆ, ಅದು ಖರ್ಚು ವೆಚ್ಚಾಗಿ ಸರಿ ಹೋಗುತ್ತೆ. ಬಾಡಿಗೆ, CO ಸ್ಯಾಲ್ರಿ, ಕರೆಂಟ್ ಬಿಲ್ಲು ಅದಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಬೇರೆ ಬೇರೆ ವ್ಯವಹಾರ ಮಾಡಿ ತಾವು ಗೊಬ್ಬರ ಮಾರಾಟ ಮಾಡೋದು, ಜನೌಷಧಿ ಕೇಂದ್ರ ಮಾಡೋದು, ಇನ್ನೊಂದು ಏನೇ ವ್ಯವಹಾರ ಮಾಡಿದ್ರು ಅದ್ರ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಆಲ್ರೆಡಿ DCC ಬ್ಯಾಂಕ್ ಅವರು ಜನೌಷಧಿ ಕೇಂದ್ರದ ಟ್ರೈನಿಂಗು ಕೊಡ್ತಾ ಇದ್ದಾರೆ. ಅದನ್ನು ತಾವು ಯಾರ್ಯಾರು ಸೊಸೈಟಿಯವ್ರು ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ರಂತ ಈ ವೇದಿಕೆ ಮುಖಾಂತರ ತಿಳಿಸ್ತೀನಿ. ಶಿವರಾಜ್ V ಪಾಟೀಲ್ ಸರ್ ಹೇಳಿದರು, ಕ್ರೆಡಿಟ್ ಫೆಡರೇಷನ್ನ ಅವರು ಮಾಜಿ ನಿರ್ದೇಶಕರು. ಇವಾಗ ಆಲ್ರೆಡಿ ಚುನಾವಣೆ ನಡೆದಿದೆ ಅಂತ ನಾನು ತಿಳ್ಕೊಂತೀನಿ. ಆಲ್ರೆಡಿ ಡೆಲಿಗೇಷನ್ ಕಾರ್ಯಕ್ರಮ ಮುಗಿದಿದೆ. ನಮ್ಮಲ್ಲಿ ರಾಯಚೂರು ಜಿಲ್ಲಾದಿಂದ ಬಹಳಷ್ಟು ಜನ ಸದಸ್ಯರಾಗಿಲ್ಲ ಸರ್. ತಾವು ದಯಮಾಡಿ ತಾವು ಸದಸ್ಯರನ್ನ ಮಾಡ್ತಕ್ಕಂಥ ಪ್ರಚಾರನ ತಾವು ಮಾಡ್ರಿ. ನಾನು ವೋಟರ್ ಲಿಸ್ಟ್ ನೋಡಿದೆ ಮೊನ್ನೆ, ಸುಮಾರು 17-18 ಸೊಸೈಟಿ ಇದೆ ನಮ್ಮಲ್ಲಿ ರಾಯಚೂರು ಜಿಲ್ಲಾದಿಂದ. ಬಾಗಲಕೋಟೆಯಿಂದ ಒಂದು 200-300 ಓಟ್ ಇದೆ. ಹಂಗಾಗಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಪ್ರತಿನಿಧಿ ಆರಿಸಿ ಹೋಗ್ಬೇಕಾದ್ರೆ ನಮಗೆ ಭಾಳ ಕಷ್ಟ. ನಾವು ಹೋಗಿ ಬಿಜಾಪುರ, ಬಾಗಲಕೋಟೆಯಲ್ಲಿ ಠಿಕಾಣೆ ಹುಡ್ತಕ್ಕಂಥ ಕೆಲಸ ಮಾಡಬೇಕು. ಆದ ಕಾರಣ ನಾವೆಲ್ಲರೂ ಸೇರಿ ವೇದಿಕೆ ಮೇಲೆ ಎಷ್ಟು ಜನ ಕೂತೀವಿ ಎಲ್ಲ ನಿರ್ದೇಶಕರು ಸೇರಿ ಇವತ್ತಿಂದ ನಾವು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಎಲ್ಲೆಲ್ಲಿ ಫೆಡರೇಷನ್ಸ್ ಇದೆ ಎಲ್ಲ ಕಡೆ ಸದಸ್ಯತ್ವವನ್ನು ನೋಂದಣಿ ಮಾಡೋಣ. ಆ ಫೆಡರೇಷನ್ ಇಂದ ಏನು ಉಪಯೋಗ ಆಗುತ್ತೆ ಸದಸ್ಯತ್ವ ಆದ್ರೆ ಎಂಬುದನ್ನು ಪ್ರಚಾರ ಮಾಡೋಣ.
ನೀವೆಲ್ಲರೂ ನಮ್ಮ ಜೊತೆಗೆ ಯೂನಿಯನ್ ಜೊತೆ ಕೈ ಜೋಡಿಸಿದರೆ ನಾವು ಪ್ರಚಾರ ಟ್ರೈನಿಂಗ್ ಕೊಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಈ ವೇದಿಕೆ ಮುಖಾಂತರ ತಿಳಿಸ್ತೀವಿ. ಅಂತಿಮ ಘಟ್ಟ ಅಂದರೆ 3 ರಾಯಚೂರು ಜಿಲ್ಲೆಯಿಂದ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಮತ್ತೊಂದು ಸಲ ಜಿಲ್ಲಾ ಸಹಕಾರ ಒಕ್ಕೂಟ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಿಜಾಮುದ್ದೀನ್ ಬ್ರದರ್ ಅವ್ರು ಹೇಳಿದರು, ನನಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹಠಕ್ಕೆ ಬಿದ್ದು ಸಹಕಾರ ರತ್ನ ಪ್ರಶಸ್ತಿ ಕೊಟ್ರಂತ. ಅದು ಸುಳ್ಳು ಮಾತು. ಇಲ್ಲಿಂದ ಎಲಿಜಿಬಿಲಿಟಿ ಅಂತಿದೆ, ಕ್ರೈಟೇರಿಯಾ ಅಂತಿದೆ, ಯಾರ್ಯಾರು ಏನೇನು ಸುಮಾರು 15 ವರ್ಷ ನಿರ್ದೇಶಕರಾಗಿರ್ಬೇಕಂತ ಕಾರ್ಯರೂಪ ಇದೆ. ಅವ್ರದೇ ಆದಂಥ ನಮಗೆ ಬಯೋಡೇಟಾ ಸುಮಾರು ಬಂದಿರುತ್ತೆ. ಆ ಕ್ರೈಟೇರಿಯಾ ಸರ್ಕಾರದಿಂದ ಏನು ಕಳಿಸಿರುತ್ತೆ ಅದನ್ನು ನಾವು ಫಾರ್ವರ್ಡ್ ಮಾಡಿರ್ತೀವಿ. ಆ ಎಲ್ಲ ಕ್ರೈಟೇರಿಯಾಗೂ 3 ಎಲಿಜಿಬಲ್ ಇದ್ದಾರೆ. 3 ಆ್ಯಕ್ಚುಲಿ ಮಲ್ಲನಗೌಡರಿಗೆ 2 ವರ್ಷ ಮುಂಚೆನೇ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಲಾಸ್ಟ್ ಟೈಮ್ ನಿಜಾಮುದ್ದೀನ್ ಸರ್ನು ಬಯೋಡೇಟಾ ಕೊಡಬೇಕಾಗಿತ್ತು, ಡೇಟ್ ಮುಗಿದ್ಮೇಲೆ ಕೊಟ್ಟರು ಅವರೆಲ್ಲ. ಆದ ಕಾರಣ ಆಗಿಲ್ಲ. ಅವರು ಸ್ವಂತ ಬಲ ಮತ್ತು ಅವ್ರು ಮಾಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ಕೆಲಸಕ್ಕೆ ಅವರಿಗೆ ಈ ಸಹಕಾರ ರತ್ನ ಪ್ರಶಸ್ತಿ ದೊರಕಿದೆ ಅಂತ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ಸಲ್ಲಿಸುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಂತೇಳಿ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ಸನ್ಮಾನ ಮಾಡಿದ ನಂತರ ಜಿಲ್ಲಾ ಸಹಕಾರಿ ಪರವಾಗಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಹಕಾರಿಗಳು ಊಟವನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ವಾಲ್
ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದಿಂದ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಹೀಗೆ ಆಗಮಿಸಿರ್ತಕ್ಕಂಥ ರಾಯಚೂರು ಕೊಪ್ಪಳ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ವಿಜಯಕುಮಾರ್ ಪಾಟೀಲ್ ಸರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿಜಯಕುಮಾರ್ ಪಾಟೀಲ್ ಸರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಇವರಿಗೆ ನಮ್ಮ ಒಂದು ರಾಯಚೂರಿನ ಅವರ ಅಭಿಮಾನಿಗಳು ಮತ್ತು ಗೆಳೆಯರಿಂದ ಸನ್ಮಾನ ಮತ್ತು ಹೂಮಾಲೆಯನ್ನು ಹಾಕ್ತಿದ್ದಾರೆ. ಸಹಕಾರ ರತ್ನವನ್ನು ಪಡೆದಂತ ಈ ಒಂದು ಗಣ್ಯ ವ್ಯಕ್ತಿಗಳು ಎಲ್ಲರ ಹಿತೈಷಿಗಳು. ಈಗ ರಂಗನಾಥ್ ಅಧ್ಯಕ್ಷರು ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರಿಗೆ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಊಟವನ್ನು ಮಾಡಿ ಹೋಗ್ಬೇಕು. ಯಾರು ಹಾಗೆ ಹೋಗ್ಬಾರ್ದಂತ ಈ ಒಂದು ಮಂಡಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಸನ್ಮಾನ ವಿಜಯಮುಗಿನ್ ಸರ್ ಅವರು. ಹಿರಿಗೆರೆ ಆರ್ಯವೈಶ್ಯ ಸಂಘದಿಂದ ವಿಜಯಮುಗಿನ್ ಸರ್ ಅವರಿಗೆ ಸನ್ಮಾನ ಸಮಾರಂಭ ಸನ್ಮಾನವನ್ನ ಸರ್ ಅವರು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಿರಿಗೆರೆ ಆರ್ಯವೈಶ್ಯ ಸಂಘದಿಂದ ವಿಜಯಮುಗಿನ್ ಸರ್ ಅವರಿಗೆ ಸನ್ಮಾನ. ಹಲೋ, ನಮ್ಮ ನೆಚ್ಚಿನ ವಿಜಯಕುಮಾರ್ ಸಾಹೇಬರಿಗೆ ವಾಲ್ಮೀಕಿ ಸಹಕಾರ ಪತ್ತಿನ ಶಿವರಾಜ್ ಪಾಟೀಲ್ ಸಾಹೇಬರು ಸಹಕಾರ ರತ್ನ ಇವರು ಅವರಿಗೆ ಸನ್ಮಾನ ಮತ್ತು ಸರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಾಲ್ಮೀಕಿ ಪಕ್ಷದ ಸಹಕಾರ ಸಂಘದವರಿಂದ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಪಾಟೀಲ್ ಸರ್ ಅವರಿಗೆ ಸನ್ಮಾನ.
ಹಲೋ, ಯರಿಗೆರ ಹರವಯಸ್ಸು ಸಂಘದಿಂದ ಮಾನ್ಯ ನಿಜಾಮುದ್ದೀನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಯರಿಗೆರ ಹರವಯಸ್ಸು ಸಂಘದಿಂದ ಮಾನ್ಯ ನಿಜಾಮುದ್ದೀನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಂತರ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಎಲ್ಲರಲ್ಲೂ ಯರಿಗೆರ ಹರವಯಸ್ಸು ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಮಾನ್ಯ ನಿಜಾಮುದ್ದೀನ್ ಅವರಿಗೆ. ಎಲ್ಲ ಊಟ ಮಾಡಿ ಹೋಗ್ಬೇಕಪ್ಪ. ಸಂಬಂಧ ಏನೊಂದು ವಿನಂತಿ, ಎಲ್ಲ ರೈತ ಬಾಂಧವರಿಗೆ ಊಟ ವ್ಯವಸ್ಥೆ ಇದೆ, ತಾವೆಲ್ಲ ದಯಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಎಲ್ಲ ರೈತ ಬಂಧುವರಿಗೆ ಮೊಹಮ್ಮದ್ ಶಫಿ ಅವರು ಎಲ್ಲಿದ್ದಾರೆ? ನಾಗರಾಜ್ ಗೌಡ ಕಡೆಯಿಂದ ಸನ್ಮಾನ. ಇಡಗಿ ನಾಗರಾಜ್ ಗೌಡ ಕಡೆಯಿಂದ ಅಣ್ಣನವರಿಗೆ ಸನ್ಮಾನ. ಅದೇ ರೀತಿಯಾದಂತ ಅಸ್ಲಾಂ ಪಟೇಲ್ ಕಡೆಯಿಂದ ಅಣ್ಣನವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿದೆ.
ಗೋಡಂಗಣ್ಣವರ ಕಡೆಯಿಂದನೂ ಅಣ್ಣನವರಿಗೆ ಸನ್ಮಾನ. ಸನ್ಮಾನ ತಾಮೇಲಿ ಸಹಕಾರ ಸಂಘ ನಿಯಮಿತ ಯರಗೇರ ಸಂಘದ ಆಡಳಿತ ಮಂಡಳಿ ಕಡೆಯಿಂದ ಸಂಘದ ಅಧ್ಯಕ್ಷರಿಗೆ ಸನ್ಮಾನ. हाथ छोड़ो मम्मी जरा मामू गोंगड़ी मामू मामू डालो भाई दूसरे
बंधु बंधु नहीं है चुनाव बंधु क्या है मामू है बेटे दियो बेटे दियो खड़ा इधर रे ऐसा रे चला चल चल मुख्तार भाई चल फारूक ಅವರಿಂದ भाई थोड़ा पीछे आ जाओ ये क्या साहब ऐसा बात करते हैं अच्छा कर बड़ा फंक्शन नहीं नहीं मोहम्मद शफी जरा पीछे रह रहा है चरकू बैग भी डालो चरकू बैग भी डालो अंदर चरकू बैग बस वैसे ठहरो हमारे मामू नहीं दिख रहे हमारे मामू मेन हो तो मामा ने कौन दे रहे बेटी को फोटो साथ
सीधा तो लगा ले वे जोक को वो ये रे दो बच्चे गाड़ी नहीं फोटो ले वजह नारायण अच्छा सिंगल लेवा ये मोहम्मद का स्पेशल है भाई, मुंबई बेंगलुरु से बनाने लगा है। ये सभी ने फूल का दे दे, फ्लैग फेंक दे, ये नहीं फेंक। ये जगदीश को हटाओ, बाज का हटाओ। ये पकड़ो ये। अब जगदीश लगाया देखा तो ऐसा लगा। वो सीनियर प्लेयर है। फोटो मार भाई जा। तीन को सुनना, स्पेस मालूम है ये किलो सिंगल इधर का एक खाली मुझे दो को बताना खाना क्या है यार ये बागरा में क्या दिया कर मौका का गला तोड़ तू प्रसाद जल्दी आ हां शफिया दे हां वाह लक्ष्मण अभिनय तुम्हारा कौन का ऐसा है इसका दावा जो मैं गाला ने तब कर दिया को मैं इतना मेहनत करेगा था क्या मेहनत क्या नहीं करा 4-5 फोटो मारा था 3 दिनों का हां बैठ बेटा हाल फुल होना कर रहा तू ये ये सिटी में ये नल दे उसकी ने ये साला लेके आ पार पे